ನಾನು ಕೂಡ ಅಸ್ಸಾಮಿ ಸ್ಯಾರಿನ ನಮ್ಮ ಯಜಮಾನ್ರು ಇಲ್ಲ ನಾನು ಪರ್ಚೇಸ್ ಮಾಡಿರುವಂತ ಒಂದು ಸ್ಯಾರಿ ಅಸ್ಸಾಮಿ ಸ್ಯಾರಿ ಇದೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು APG ಬ್ಲಾಗ್ಸ್. ಸೊ ನಿನ್ನೆ ಸ್ವಲ್ಪ ಜಾತ್ರೆ ಮೇಳ ಹೆಂಗಿರ್ತೈತೆ ಅಂತ ನೋಡ್ಕೊಂಡ್ ಬಂದ್ವಿ. ಬಟ್ ಇವತ್ತು ಬೆಳಗ್ಗೆ ನಾವು ಪೂಜೆ ನೋಡಕ್ ಹೊಂತೀವಿ. ಸೊ ಇವಾಗ ಹೋಗೋಣ ಬಾ ಅಂತಂದ. ಸೊ ನೋಡ್ರಿ ಅವನು ಸ್ವಲ್ಪ ರೆಡಿ ಮಾಡೀನಿ. ಸೊ ನಾನು ಕೂಡ ಅಸ್ಸಾಮಿ ಸ್ಯಾರಿನ ಉಟ್ಕೊಂಡಿದ್ದೀನಿ. ಸೊ ಈ ತರ ಸ್ಟೈಲ್ ಅಲ್ಲಿ ಉಟ್ಕೊಂಡಿದ್ದು. ಸೊ ಇನ್ನೇನ ದುರ್ಗಾ ಪೂಜೆಗೆ ಹೋಗ್ತೀವಿ. ಸೊ ನೋಡೋಣ ಅಲ್ಲಿ ಯಾವ ತರ ನೋಡ್ಕೊಂಡ್ಬಂದ್ವಿ. ಇವತ್ತು ಪೂಜೆಗೆ ಹೊಂಟೀವಿ ಅಸ್ಸಾಮಿ ಸ್ಯಾರಿ ಉಟ್ಕೊಂಡು. ದೀದಿನೂ ಬಂದ್ರು ಫುಲ್ ರೆಡಿಯಾಗಿ. ಸೊ ಇನ್ಮ್ಯಾಗ ಹೋಗ್ಬೇಕು ನೋಡ್ರಿ. ಹಾಯ್. ಸೊ ಇನ್ನು ಪೂಜೆ ಕಡೆ ಹೊಂಟೀವಿ. ಹೋಗಿ ಅಲ್ಲಿ ನಿಮ್ಗೆ ತೋರಿಸ್ತೀವಿ ಯಾವ ಥರ ಐತಿ ಪೂಜೆ ಅನ್ನೋದು. ಸೊ ಅಸ್ಸಾಮಿದ ಬಳಿ ಆಮೇಲೆ ಸೀರೆ ಆಮೇಲೆ ಬ್ಯಾಗ್ ಎಲ್ಲರೂ ಅಸ್ಸಾಮಿದ ಹಾಕಿದ್ದೀನಿ. ಸೊ ಡೋರ್ ಲಾಕ್ ಮಾಡಿಕೊಂಡು ಹೋಗ್ಬೇಕಿನ್ನೇನು. ನಮ್ಮ ಯಜಮಾನ್ರು ಇಲ್ಲ, ಅವರ ಡ್ಯೂಟಿಗೆ ಹೋಗಿದ್ದಾರೆ. ಸೊ ಇದು ಡೇ ಸೀರೀಸ್ 3 ಆಗಿರೋದ್ರಿಂದ ಇವತ್ತು ಪೂರ ಅಸ್ಸಾಮಿ ಸ್ಯಾರಿನೆಲ್ಲ ಉಟ್ಕೊಂಡು ಪೂಜೆಗೆ ಹೊಂಟೇವಿ. ಸೊ ಇವತ್ತು ಅವರು ಹಣ್ಣು ಆಮೇಲೆ ಹೂವು ಊದಿನ ಕಡ್ಡಿ ಅದನ್ನೆಲ್ಲ ತೊಗೊಂಡಿರ್ತಾರ. ಸೊ ನಾ ಈ ಸತಿ ಇಲ್ಲಿ ಹಣ್ಣು ಮನ್ಯಾಗಿಂತ ತೊಗೊಂಡು ಹೊಂಟಿಲ್ಲ, ಅಲ್ಲೇ ದೀಪ ಅದನ್ನ ತೊಗೊಂಡು ಅಲ್ಲೇ ಹಚ್ಬೇಕಂತಂದು ಹೊಂಟಿದ್ನಿ ಪೃಥ್ವಿನ ಕರ್ಕೊಂಡು. ಸೊ ನಾ ವ್ಲಾಗ್ ಮಾಡ್ತಿರ್ತೀನಲ್ಲ ಅದನ್ನೆಲ್ಲ ನೋಡಿ ಅವ್ರಿಗೆ ಇಷ್ಟ ಆಗುತ್ತಂತ, ಅವ್ರಿಗೂ ಮಾಡೋಕೆ ಆಸೆ ಅಂತ. ಬಟ್ ಅವ್ರಿಗೆ ಟೈಮ್ ಆಗಲಿ ಅವ್ರ ಮನ್ಯಾಗಾಗಲಿ ಅಷ್ಟೆಲ್ಲ ಆಗಂಗಿಲ್ಲ ಅಂತ ಅಂದ್ಕೊಂಡು ನನ್ನ ವ್ಲಾಗ್ನಾಗ ಹಾಯ್ ಅಂತೆಲ್ಲ ಹೇಳಿ ಭಾಳ ಖುಷಿಲಿಂತ್ರ ನನ್ನ ವ್ಲಾಗ್ ಒಳಗೆ ಅಟೆಂಡ್ ಆಗ್ತಾರೆ ಅವರು. ಆ್ಯಕ್ಚುಲಿ ಇವತ್ತು ಸಿಕ್ಕಾಪಟ್ಟೆ ಅಂದ್ರೆ ಭಾಳ ಕೆಟ್ಟ ಬಿಸಿಲು ಐತ್ರಿ. ಇಲ್ಲಿ ಹ್ಯುಮಿಡಿಟಿ ಆಮೇಲೆ ಬಿಸಿಲು ಅಂದ್ರೂ ಕಣ್ಣಿಗೆ ಕುಕ್ಕಾಗತೈತಿ. ನೋಡ್ತಿರಲ್ಲ ಫುಲ್ ಫ್ಲ್ಯಾಶ್ ಎಲ್ಲ ಹೆಂಗೆ ಬರತೈತಿ ಕಣ್ಣಿಗೆಲ್ಲ. ಸೊ ನನ್ನ ಮಗುಗೂ ಫುಲ್ ಇರಿಟೇಟ್ ಆಗತೈತಿ ಜಳ ಸಲುವಾಗಿ. ಇಲ್ಲಿಂದ 9 ಗಂಟೆ 9:30 ಆಗೈತಿ ಇವಾಗ. ಇಷ್ಟೊಂದು ಬಿಸಿಲು ಐತಿಲ್ಲೇ. ಅದ್ರ ಸಲುವಾಗಿ ಬೇಗನೆ ಹೋಗಿ ಬರ್ಬೇಕಂತಂದು ಮನೆ ಹತ್ರನೇ ಇರೋದ್ರಿಂದ ಒಂದು 10 ರೂಪಾಯಿ ಕೊಟ್ಟು ಆಟೋ ತಗೊಂಡು ಹೊಂಟ್ವಿ. ಸೊ ಇಲ್ಲಿ ನೈವೇದ್ಯಕ್ಕಂತಂದು ಉಸುಳಿ ಕಾಳು ಅಂದ್ರೆ ಕಡ್ಲಿ ಕಾಳು ಆಮೇಲೆ ಹೆಸರು ಕಾಳನ್ನ 2 ನೆನೆಸಿ ಉಸುಳಿ ಕಾಳು ಮಾಡ್ಕೊಂಡು ನೈವೇದ್ಯಕ್ಕೆ ತೊಗೊಂಡ್ಬರ್ತಾರ. ಹಂಗ ಒಂದು 5 ಥರ ಹಣ್ಣು ತೊಗೊಂಬಂದಿರ್ತಾರ. ಅದ್ರೊಳಗೆ ಕಬ್ಬು ಇರ್ತೈತಿ, ಕಬ್ಬು ಆಮೇಲೆ ಆಪಲ್ ಆಮೇಲೆ ಬಾಳೆಹಣ್ಣು ಇವನ್ನೆಲ್ಲ ಇಟ್ಕೊಂಡ್ಬಂದಿರ್ತಾರ. ಅದನ್ನ ದೇವಿಗೆ ಪ್ರಸಾದವಾಗಿ ಕೊಟ್ಟು ಮನೆಗೆ ಬಂದು ಎಲ್ಲರಿಗೂ ಪ್ರಸಾದನ ಹಂಚ್ತಾರ. ಸೊ ಇವತ್ತು ಆ್ಯಕ್ಚುಲಿ ಪೂಜೆ ಇರೋದು ಇಲ್ಲೆಲ್ಲ ಭಜನಾ ಎಲ್ಲ ಹಚ್ಚಾರ. ಆಮೇಲೆ ಡೋಲೆಲ್ಲ ಬರ್ಸಾತಿದ್ರ, ಹಾಡ ಎಲ್ಲ ಹಾಡಾತಿದ್ರ. ಸೊ ಫುಲ್ ಗದ್ಲ ಅಂದ್ರೆ ಗದ್ಲ ಐತಿ ಇವತ್ತು. ನಾನು ಕೂಡ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿ ದೀಪ ಎಲ್ಲ ತಂದಿದ್ನೆಲ್ಲ ದೀಪಾನ ಇಲ್ಲಿ ಪೂಜೆಗೆ ಇಟ್ಟು ಆಮೇಲೆ ಹೊರಗೆ ಹೋಗಿ ದೀಪ ಹಚ್ಚೋದಿರ್ತೈತಿ. ಸೊ ಭಾಳ ಅಂದ್ರೆ ಭಾಳ ಬಿಸಿಲಿತ್ತ ಇವತ್ತು. ಅದ್ರಾಗದ ದೀಪ ಆಮೇಲೆ ಊದಿನ ಕಡ್ಡಿ ಹೋಗಿ ಅದನ್ನೆಲ್ಲ ಸಿಕ್ಕಾಪಟ್ಟೆ ಜಳ ಆಗತ್ತಿತ್ತು. ಅದಕ್ಕೆ ನನ್ನ ಮಗನ ಈ ಕಡೆ ಸೈಡಿಗೆ ಗಿಡದ ನೆರಳಿಗೆ ಒಂದು ಕುರ್ಚಿ ಹಾಕಿ ಅವನಲ್ಲಿ ಕುಂದ್ರಿಸಿ ಬಂದು ನಾನು ದೀಪ ಹಚ್ಚಾಕತ್ತಿದ್ನಿ. ದೀದಿ ಅವ್ನು ಕರ್ಕೊಂಡಿದ್ರು. ಸೊ ಇಲ್ಲೇ ಗುಡಿ ಮುಂದನ ಈ ಪಣತಿಗಳೊಳಗೆ ಅದೇನ ಎಣ್ಣೆ ಅಲ್ಲದು ತುಪ್ಪ, ಅದು ತುಪ್ಪನೆಲ್ಲಾನು ಹಿಂಗೆ ಚಮಚದಾಗ ಹಚ್ಚಿ ಅದ್ರೊಳಗೆ ಹಾಕಿ ನಮ್ಗೆ ಕೊಡ್ತಾರ. ಸೊ ನಾವು 3 ದೀಪ ಅಂತೇಳಿ ಹಚ್ಬೇಕಂತ. ಸೊ ನಾನು ನಮ್ಮ ಯಜಮಾನ್ರು ನಮ್ಮ ಪೃಥ್ವಿದ 3 ಜನದ್ದು ಸೇರಿ ಒಂದು ದೀಪ 3 ಸೆಟ್ ತೊಗೊಂಡು ನಾನು ಕೂಡ ದೀಪ ಹಚ್ಚಿ ಬಂದೆ. ಹಂಗೆ ಒಂದು ಸೆಟ್ ಪೂರ ಒಂದು ಹಿಡಿ ಊದಿನ ಕಡ್ಡಿನ ಹಚ್ಚಿ ಹಿಂಗೆ ಚುಚ್ಚಬೇಕು. ಅಲ್ಲೇನು ಚುಚ್ಚಾಕ್ ಮಾಡಿದಾರಲ್ಲ ಅದು ಏನಂತಂದ್ರೆ ಕುಂಬಳಕಾಯಿ. ದೇವಿಗೆ ಏನು ಕುಂಬಳಕಾಯಿ ಹೊಡೆದಿರ್ತಾರಲ್ಲ ಅದನ್ನ ಹಿಂಗೆ ಲೇಯರ್ ಕಟ್ ಮಾಡಿ ಊದಿನ ಕಡ್ಡಿ ಚುಚ್ಚಕ್ಕೆ ಅಲ್ಲೇ ಇಟ್ಟಿದ್ರು. ಸೊ ದೀಪ
ದೀಪಾನ ಹಿಂಗ ಉದಿನ ಕಡೆ ಡಬ್ಬಿ ಮೇಲೆ ದೀಪಾನ ಸಾಲಾಗಿ ಹೊಂದಿಸಿಟ್ಟಿದ್ರು. ಸೊ ಸಿಕ್ಕಾಪಟ್ಟೆ ದೀಪ ಹಚ್ಚೋದು ಒಂದು ಆಚರಣೆನ ಇಲ್ಲಿ ಜೋರಾಗಿ ಮಾಡ್ತಾರ. ನಾ ಕಾಮಾಖ್ಯ ದೇವಿಗೆ ಹೋದಾಗ ನಿಮಗೆ ತೋರಿಸಿದ್ನಲ್ಲ ವ್ಲಾಗ್ನಾಗ, ಆ ವ್ಲಾಗ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಬರ್ರಿ. ಅದ್ರಾಗ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಇಲ್ಲಿ ದೀಪ ಹಚ್ಚುವ ಒಂದು ಸಂಪ್ರದಾಯ ಯಾಕೈತಿ ಏನೈತಿ ಅನ್ನೋದು. ಸೊ ಆ ಒಂದು ವ್ಲಾಗು ಕೂಡ ಇಲ್ಲಿ ಹಾಕಿರ್ತೀನಿ ನೋಡ್ರಿ, ಇದನ್ನ ಹೋಗಿ ನೋಡ್ಕೊಂಬರ್ರಿ ನೀವು, ಅಂದ್ರೆ ಗೊತ್ತಾಗುತ್ತೆ. ಸೊ ನಾನು ಕೂಡ ಎಲ್ಲ ದೀಪಾನ ಅದನ್ನೆಲ್ಲ ಹಚ್ಚಿ ನಮಸ್ಕಾರ ಮಾಡಿ ಅದನ್ನೆಲ್ಲ ಹಚ್ಕೊಂಡು ನಮ್ಮ ಪೃಥ್ವಿ ಒಂದು ಸ್ವಲ್ಪ ಕುಂಕುಮ ತೊಗೊಂಡು ಬನ್ನಿ. ಸೊ ನಾನು ಪರ್ಚೇಸ್ ಮಾಡಿರುವಂಥ ಒಂದು ಸ್ಯಾರಿ ಅಸ್ಸಾಮಿ ಸ್ಯಾರಿ ಇದೆ ನೋಡ್ರಿ. ಸೊ ಇದನ್ನ ಒಂದು ಸಿಂಪಲ್ ಸ್ಯಾರಿ ತೊಗೊಂಡೆ. ಆ್ಯಕ್ಚುಲಿ ಸ್ಯಾರಿ ವೈಟ್ ಆ್ಯಂಡ್ ರೆಡ್ ಒಳಗೆ ಇವರೆಲ್ಲ ಉಟ್ಕೊಂಡಾರ ನೋಡ್ರಿ, ಇದೇ ರೀತಿ ಉಟ್ಕೊಳ್ಳೋದು. ಸೊ ಇವ್ನು ನೋಡೇ ನನಗೆ ಇಷ್ಟ ಆಗಿತ್ತು, ಬಟ್ ನಾ ಈ ಸತಿ ವೈಟ್ ತೊಗೊಂಡಿದ್ದಿಲ್ಲ, ನೆಕ್ಸ್ಟ್ ಟೈಮ್ ತೊಗೋಬೇಕಂತ ಬಿಟ್ಟೆ. ನಾ ಸಿಂಪಲ್ ಆಗಿರುವಂಥ ಎಲ್ಲೋ ಆಮೇಲೆ ಆರೆಂಜ್ ಮಿಕ್ಸ್ ಇರುವಂಥ ಒಂದು ಸಿಂಪಲ್ ಆಗಿರೋ ಸ್ಯಾರಿ ತೊಗೊಂಡೆ. ಸೊ ಈ ಒಂದು ಸ್ಯಾರಿ ಡೀಟೇಲ್ ಆಗಿ ತೋರಿಸ್ಬೇಕಂದ್ರೆ ಹಿಂಗೆಲ್ಲ ಉಟ್ಕೋಬೇಕ್ರಿ, ನೇಲಿಗೆ ಮಾಡಿ ದೀದಿ ಉಟ್ಕೊಂಡಾರ ನೋಡು. ಸೊ ಇದೆಲ್ಲ ಅಸ್ಸಾಮಿ ಸ್ಟೈಲ್ ಬಳೆಗಳು. ಸೊ ಇವನ್ನೆಲ್ಲ ತಗೊಂಡು ಹಾಕೊಂಡು ಬಂದು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮನೆಗೆ ಹೊಂಟ್ವಿ ನಾವು. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸೊ ವಾಪಸ್ ಕೂಡ ಆಟೋದೊಳಗೆ ಹೊಂಟ್ವಿ. ನಮ್ಮ ಪೃಥ್ವಿ ಅಂತೂ ಹಾಳಾಕತ್ಬಿಟ್ಟಿದ್ದ ಬಿಸಿಲಿಗೆ, ನಮಗೆ ಇರಿಟೇಟ್ ಆಗುತ್ತಿತ್ತು, ಪಾಪ ಅವನಿಗೂ ಇರಿಟೇಟ್ ಆಗುತ್ತಲ್ಲ. ಸೊ ಇದು ಒಂದು ಡೇ 3 ಸೀರೀಸ್ ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ್ರಿ.